ವೆಲ್ಕಮ್ ಟು ಮೈ ಚಾನಲ್. ತಾಯಿ ದುರ್ಗೆ ಸಮಸ್ತ ಋಷಿಗಳಿಗೆ ಹೇಳಿದರು, ಓ ಭಕ್ತರೇ, ಯಾರು ನನ್ನ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳುತ್ತಾರೋ ಅವರ ಎಲ್ಲ ದುಃಖಗಳನ್ನು ನಾನು ಸ್ವತಃ ನಾಶ ಮಾಡುತ್ತೇನೆ ಎಂದು. ಸ್ನೇಹಿತರೆ, ಶಾರದೀಯ ನವರಾತ್ರಿ ಸೆಪ್ಟೆಂಬರ್ 22ರಿಂದ ಆರಂಭವಾಗುತ್ತದೆ. ಈ ಹಬ್ಬವು ಜಗತ್ತಿನ ತಾಯಿಯಾದ ಆದಿಶಕ್ತಿ ತಾಯಿ ದುರ್ಗೆಗೆ ಸಮರ್ಪಿತವಾಗಿದೆ. ಈ ಸಮಯದಲ್ಲಿ ತಾಯಿ ದುರ್ಗೆಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಜೊತೆಗೆ ಉಪವಾಸವನ್ನು ಮಾಡಲಾಗುತ್ತದೆ. ಯಾರಾದರೂ ಮಹಾಪಾಪಿಯು ಈ ನವರಾತ್ರಿ ವ್ರತ ಮಾಡಿದರೆ ಅವನು ಖಂಡಿತವಾಗಿಯೂ ಎಲ್ಲ ಪಾಪಗಳಿಂದ ಮುಕ್ತಿ ಪಡೆಯುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. ಸ್ನೇಹಿತರೆ, ದೇವಿ ಭಾಗವತ ಪುರಾಣದಲ್ಲಿ ನವರಾತ್ರಿಯ ಮಹಾನ್ ವ್ರತ ಕಥೆಯು ವರ್ಣಿತವಾಗಿದೆ. ಪ್ರತಿಯೊಬ್ಬ ಬುದ್ಧಿವಂತ ವ್ಯಕ್ತಿಯು ನವರಾತ್ರಿ ವ್ರತದ ಈ ಕಥೆಯನ್ನು ಗಮನವಿಟ್ಟು ಕೇಳಬೇಕು. ಬನ್ನಿ, ನಿಮಗೆ ನವರಾತ್ರಿ ವ್ರತದ ಮಹಾನ್ ಕಥೆಯನ್ನು ಹೇಳುತ್ತೇವೆ. ಒಂದು ಕಾಲದಲ್ಲಿ ಭಗವಾನ್ ಶಿವ ಕೈಲಾಸ ಪರ್ವತದ ಮೇಲೆ ಧ್ಯಾನ ಮಗ್ನರಾಗಿ ಕುಳಿತಿದ್ದರು. ಆಗ ದೇವರ್ಷಿ ನಾರದರು ತಮ್ಮ ಕೈಯಲ್ಲಿ ವೀಣೆಯೊಂದಿಗೆ ಕೈಲಾಸ ಪರ್ವತಕ್ಕೆ ಬಂದರು. ದೇವರ್ಷಿಯನ್ನು ಕಂಡು ಮಹಾದೇವರಿಗೆ ತುಂಬಾ ಸಂತೋಷವಾಯಿತು ಮತ್ತು ಅವರು ಹೇಳಿದರು, ಬನ್ನಿ ದೇವರ್ಷಿ, ಇಂದು ಯಾವ ಉದ್ದೇಶದಿಂದ ನೀವು ಕೈಲಾಸಕ್ಕೆ ಬಂದಿದ್ದೀರಿ? ದೇವರ್ಷಿ ಹೇಳಿದರು, ಪ್ರಭು, ನಾನು ನಿಮ್ಮ ಬಳಿ ನವರಾತ್ರಿ ವ್ರತದ ಮಹಿಮೆಯನ್ನು ಕೇಳಲು ಬಂದಿದ್ದೇನೆ. ಈ ವ್ರತವನ್ನು ಏಕೆ ಮಾಡಲಾಗುತ್ತದೆ? ಈ ವ್ರತವನ್ನು ಮಾಡುವುದರಿಂದ ಯಾವ ಫಲ ಸಿಗುತ್ತದೆ? ಈ ವ್ರತದ ವಿಧಾನ ಮತ್ತು ನಿಯಮಗಳೇನು? ದಯವಿಟ್ಟು ನನಗೆ ಈ ಎಲ್ಲ ವಿಷಯಗಳನ್ನು ತಿಳಿಸಿ. ಮಹಾದೇವ ಹೇಳಿದರು, ದೇವರ್ಷಿ, ಇಂದು ನೀವು ಉತ್ತಮ ಪ್ರಶ್ನೆ ಕೇಳಿದ್ದೀರಿ. ನಿಮ್ಮ ಮೂಲಕ ಇಡೀ ಜಗತ್ತಿಗೆ ಈ ವ್ರತದ ಮಹತ್ವ ತಿಳಿಯುತ್ತದೆ. ಆದ್ದರಿಂದ ಗಮನವಿಟ್ಟು ಕೇಳಿ. ಇಂದು ನಾನು ನಿಮಗೆ ಈ ವ್ರತದ ಮಹಿಮೆಯನ್ನು ಹೇಳುತ್ತೇನೆ. ಜೊತೆಗೆ ಈ ವ್ರತದ ವಿಧಾನ ಮತ್ತು ನಿಯಮಗಳನ್ನು ತಿಳಿಸುತ್ತೇನೆ. ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ನವರಾತ್ರಿ ವ್ರತದ ಒಂದು ಮಹಾನ್ ಕಥೆಯನ್ನು ಹೇಳುತ್ತೇನೆ. ನೀವು ಈ ಕಥೆಯನ್ನು ಪೂರ್ತಿಯಾಗಿ ಮತ್ತು ಗಮನವಿಟ್ಟು ಕೇಳಿ ಹಾಗೂ ಇದನ್ನು ಪ್ರಚಾರ ಮಾಡಿ. ದೇವರ್ಷಿ ಹೇಳಿದರು, ಪ್ರಭು, ದಯವಿಟ್ಟು ಆ ಕಥೆಯನ್ನು ನನಗೆ ಹೇಳಿ. ನಾನು ಅದನ್ನು ಗಮನವಿಟ್ಟು ಪೂರ್ತಿಯಾಗಿ ಕೇಳುತ್ತೇನೆ ಮತ್ತು ಪ್ರಚಾರ ಮಾಡುತ್ತೇನೆ. ಆಗ ಭಗವಾನ್ ಶಿವ ದೇವರ್ಷಿ ನಾರದರಿಗೆ ಕಥೆ ಹೇಳಲು ಪ್ರಾರಂಭಿಸಿದರು. ದೇವರ್ಷಿ, ಹಿಂದಿನ ಕಾಲದಲ್ಲಿ ಕೋಸಲ ದೇಶದಲ್ಲಿ ಸುಶೀಲ್ ಎಂಬ ಒಬ್ಬ ಅತ್ಯಂತ ದೀನ, ದರಿದ್ರ, ಧನಹೀನ ಮತ್ತು ದೊಡ್ಡ ಕುಟುಂಬದ ವ್ಯಾಪಾರಿ ಇದ್ದ. ಆ ವ್ಯಾಪಾರಿಗೆ ಅನೇಕ ಮಕ್ಕಳು ಇದ್ದರು. ಅವರು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಮತ್ತು ಹಣದ ಕೊರತೆಯಿಂದ ಯಾವಾಗಲೂ ದುಃಖದಲ್ಲಿದ್ದರು. ಅವರಿಗೆ ಯಾವುದೇ ಉದ್ಯೋಗವೂ ಇರಲಿಲ್ಲ. ರಾತ್ರಿಯಲ್ಲಿ ಏನೇ ಆಹಾರ ಸಿಗುತ್ತಿತ್ತೋ ಅದನ್ನು ಆ ವ್ಯಾಪಾರಿ ತನ್ನ ಮಕ್ಕಳಿಗೆ ತಿನ್ನಿಸಿ ಉಳಿದಿದ್ದನ್ನು ತಾನು ತಿನ್ನುತ್ತಿದ್ದ. ಇಡೀ ಕುಟುಂಬ ಹಗಲೆಲ್ಲ ಹಸಿದಿದ್ದು ರಾತ್ರಿ ಮಾತ್ರ ಸ್ವಲ್ಪ ಅನ್ನ ತಿನ್ನುತ್ತಿತ್ತು. ಈ ರೀತಿಯಾಗಿ ಆ ವ್ಯಾಪಾರಿ ತಾನು ಹಸಿದಿದ್ದು ಇತರರ ಕೆಲಸ ಮಾಡಿ ತನ್ನ ಕುಟುಂಬವನ್ನು ಸಾಕುತ್ತಿದ್ದ. ಆ ವ್ಯಾಪಾರಿ ಸ್ವಭಾವತಃ ಅತ್ಯಂತ ನಿರ್ಮಲ ಮತ್ತು ಸಜ್ಜನನಾಗಿದ್ದ. ಆತನು ಧರ್ಮಪರಾಯಣ, ಶಾಂತ, ಸದಾಚಾರಿ, ಸತ್ಯವಾದಿ, ಕೋಪ ಪಡೆದವನು, ಧೈರ್ಯಶಾಲಿ ಮತ್ತು ಅಹಂಕಾರ ರಹಿತನಾಗಿದ್ದ. ಆತನು ಪ್ರತಿದಿನ ದೇವರು ಮತ್ತು ಪಿತೃಗಳನ್ನು ಪೂಜಿಸುತ್ತಿದ್ದ. ತನ್ನ ಮನೆಗೆ ಬಂದ ಅತಿಥಿಗಳಿಗೆ ಪೂಜೆ ಮಾಡಿ ಎಲ್ಲರಿಗೂ ಊಟ ನೀಡಿದ ನಂತರ ಉಳಿದಿದ್ದರಿಂದ ಜೀವನ ಸಾಗಿಸುತ್ತಿದ್ದ. ಕೆಲವು ಸಮಯದ ನಂತರ ಒಬ್ಬ ವಿದ್ವಾಂಸ ಬ್ರಾಹ್ಮಣ ಆ ಸುಶೀಲ್ ಎಂಬ ವ್ಯಾಪಾರಿಯ ಮನೆಗೆ ಬಂದರು. ಸುಶೀಲ್ ಆ ಬ್ರಾಹ್ಮಣನಿಗೆ ದಾನ ನೀಡಿ ಅವರಿಗೆ ಸ್ವಾಗತ ಸತ್ಕಾರ ಮಾಡಿ ಕೈ ಜೋಡಿಸಿ ನಮಸ್ಕರಿಸಿ ಅತ್ಯಂತ ಕಳವಳದಿಂದ ಆ ಬ್ರಾಹ್ಮಣನಿಗೆ ಹೀಗೆ ಹೇಳಿದ, ಓ ಬ್ರಾಹ್ಮಣ, ನೀವು ನಮ್ಮ ಅತಿಥಿ. ಧರ್ಮದಿಂದ ಸಂತೋಷವಾಗಿದ್ದರೆ ನಾವು ನಿಮ್ಮನ್ನು ಏನಾದರೂ ಕೇಳಬಹುದೇ?
ಬ್ರಾಹ್ಮಣ, ಮಹಾತ್ಮ, ನೀವು ಒಬ್ಬ ಮಹಾನ್ ದಾನಿ ಎಂದು ಎಲ್ಲೆಡೆ ಪ್ರಸಿದ್ಧರಾಗಿದ್ದೀರಿ. ನೀವು ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೀರಿ. ಅದಕ್ಕಾಗಿಯೇ ನಾನು ನಿಮ್ಮ ಬಳಿ ಬಂದಿದ್ದೇನೆ. ದಯವಿಟ್ಟು ಹಿಂಜರಿಯದೆ ನಿಮ್ಮ ಯಾವುದೇ ಸಂಶಯವಿದ್ದರೆ ಕೇಳಿ. ಆಗ ಆ ವ್ಯಾಪಾರಿ, ಓ ಬ್ರಾಹ್ಮಣ, ದಯವಿಟ್ಟು ನನಗೆ ಹೇಳಿ, ನನ್ನ ದರಿದ್ರವು ಖಂಡಿತವಾಗಿ ಹೇಗೆ ನಾಶವಾಗಬಹುದು? ಈ ದಾರಿದ್ರ್ಯದಿಂದ ನಾನು ನನ್ನ ಕುಟುಂಬವನ್ನು ಸಾಕಲು ಸಾಧ್ಯವಾಗುತ್ತಿಲ್ಲ. ಬ್ರಾಹ್ಮಣ, ನನಗೆ ಹಣದ ಆಸೆ ಇಲ್ಲ, ಆದರೆ ನಾನು ನನ್ನ ಕುಟುಂಬವನ್ನು ಸಾಕಲು ಸಮರ್ಥನಾಗುವಂತೆ ಯಾವುದಾದರೂ ಒಂದು ಉಪಾಯವನ್ನು ಕೇಳುತ್ತಿದ್ದೇನೆ. ನನ್ನ ಮಕ್ಕಳು ಹಸಿವಿನಿಂದ ಬಳಲಿ ಊಟಕ್ಕಾಗಿ ತುಂಬಾ ಅಳುತ್ತಾರೆ ಮತ್ತು ಮನೆಯಲ್ಲಿ ಅವರಿಗೆ ಒಂದು ಹಿಡಿ ಅನ್ನವನ್ನು ನೀಡಲು ಸಾಧ್ಯವಾಗುತ್ತಿಲ್ಲ. ಅವರ ದುಃಖವನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ. ಇಂದು ನಾನು ಅಳುತ್ತಿರುವ ನನ್ನ ಮಕ್ಕಳನ್ನು ಮನೆಯಿಂದ ಹೊರಗೆ ಕಳುಹಿಸಿದ್ದೇನೆ ಮತ್ತು ಅವರು ಎಲ್ಲಿಗೋ ಹೋಗಿದ್ದಾರೆ. ಆದ್ದರಿಂದ ನನ್ನ ಹೃದಯ ಶೋಕಾಗ್ನಿಯಲ್ಲಿ ಉರಿಯುತ್ತಿದೆ. ಹಣದ ಕೊರತೆಯಿಂದ ನಾನು ಏನು ಮಾಡಲಿ? ನನ್ನ ಮಗಳು ಸಹ ಮದುವೆಗೆ ಯೋಗ್ಯಳಾಗಿದ್ದಾರೆ, ಆದರೆ ಆಕೆಯ ಮದುವೆ ಮಾಡಲು ನನ್ನ ಬಳಿ ಏನೂ ಇಲ್ಲ. ಕನ್ಯಾದಾನದ ಸಮಯವು ಕಳೆಯುತ್ತಿದೆ. ಇದೇ ಕಾರಣದಿಂದ ನಾನು ಚಿಂತಿತನಾಗಿದ್ದೇನೆ. ನೀವು ವಿದ್ವಾಂಸರು, ದಯವಿಟ್ಟು ನನಗೆ ಯಾವುದಾದರೂ ತಪಸ್ಸು, ಮಂತ್ರ, ವ್ರತ ಅಥವಾ ಉಪಾಯವನ್ನು ಹೇಳಿ. ಇದರಿಂದ ನಾನು ನನ್ನ ಕುಟುಂಬವನ್ನು ಪೋಷಿಸಲು ಸಮರ್ಥನಾಗುತ್ತೇನೆ. ಈ ರೀತಿಯಾಗಿ ಆ ವ್ಯಾಪಾರಿಯು ಬೇಡಿಕೊಂಡಾಗ ಆ ಬ್ರಾಹ್ಮಣ ಬಹಳ ಸಂತೋಷದಿಂದ ವ್ಯಾಪಾರಿಗೆ, ಓ ವ್ಯಾಪಾರಿಯೇ, ನಾನು ನಿನ್ನ ದುಃಖದ ಕಾರಣವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನೀನು ಚಿಂತಿಸಬೇಡ, ನಾನು ನಿನಗೆ ಖಂಡಿತವಾಗಿಯೂ ಉಪಾಯ ಹೇಳುತ್ತೇನೆ. ನೀನು ಈಗ ನವರಾತ್ರಿ ವ್ರತವನ್ನು ಪ್ರಾರಂಭಿಸು. ಇದರಲ್ಲಿ ನೀನು ಭಗವತಿಯ ಪೂಜೆ, ಹೋಮ ಮಾಡು, ದೇವಿಯ ಮಂತ್ರಗಳನ್ನು ಜಪಿಸು. ಇದರಿಂದ ನಿನ್ನ ಎಲ್ಲ ಕಾರ್ಯಗಳು ಸಿದ್ಧಿಸುತ್ತವೆ, ನಿನ್ನ ದಾರಿದ್ರ್ಯವು ನಾಶವಾಗುತ್ತದೆ. ಓ ವ್ಯಾಪಾರಿಯೇ, ನವರಾತ್ರಿ ಎಂಬ ಈ ಪವಿತ್ರ ಮತ್ತು ಸುಖದಾಯಕ ವ್ರತಕ್ಕಿಂತ ಉತ್ತಮವಾದ ಬೇರೆ ಯಾವುದೇ ವ್ರತ ಈ ಭೂಲೋಕದಲ್ಲಿ ಇಲ್ಲ. ಈ ವ್ರತವು ಯಾವಾಗಲೂ ಜ್ಞಾನ ಮತ್ತು ಮೋಕ್ಷವನ್ನು ನೀಡುತ್ತದೆ, ಸುಖ ಮತ್ತು ಸಂತಾನದ ವೃದ್ಧಿಯನ್ನು ಮಾಡುತ್ತದೆ ಮತ್ತು ಶತ್ರುಗಳನ್ನು ಪೂರ್ಣವಾಗಿ ನಾಶ ಮಾಡುತ್ತದೆ. ವನವಾಸಕ್ಕೆ ಹೋಗುವಾಗ ಸೀತಾದೇವಿಯ ಅತ್ಯಂತ ದುಃಖಿತನಾಗಿದ್ದ ಶ್ರೀರಾಮ ಕಿಷ್ಕಿಂಧ ಪರ್ವತದ ಮೇಲೆ ಈ ವ್ರತವನ್ನು ಮಾಡಿದ್ದರು. ಈ ವ್ರತದ ಪ್ರಭಾವದಿಂದಲೇ ಅವರು ಮಹಾಸಾಗರದ ಮೇಲೆ ಸೇತುವೆಯನ್ನು ನಿರ್ಮಿಸಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆದಿದ್ದರು. ಮಹಾದೇವ ಹೇಳಿದರು, ದೇವರ್ಷಿ, ಈ ರೀತಿ ಬ್ರಾಹ್ಮಣ ನವರಾತ್ರಿ ವ್ರತದ ಮಹತ್ವವನ್ನು ಆ ವ್ಯಾಪಾರಿಗೆ ತಿಳಿಸಿದನು. ಇದನ್ನು ಕೇಳಿ ಆ ವ್ಯಾಪಾರಿ ತುಂಬಾ ಸಂತೋಷಗೊಂಡರು ಮತ್ತು ಆ ಬ್ರಾಹ್ಮಣನನ್ನು ತನ್ನ ಗುರು ಎಂದು ಭಾವಿಸಿ ಅವರಿಂದ ದೇವಿಯ ಮಂತ್ರದ ದೀಕ್ಷೆ ಪಡೆದನು. ನಂತರ ಆ ವ್ಯಾಪಾರಿಯು ಅತ್ಯಂತ ಭಕ್ತಿಪೂರ್ವಕವಾಗಿ ನವರಾತ್ರಿಯಲ್ಲಿ ಆ ಮಂತ್ರವನ್ನು ಜಪಿಸಿದರು ಮತ್ತು ಅನೇಕ ವಿಧಾನ ಹಾಗೂ ಉಪಾಯಗಳಿಂದ ಭಗವತಿಯ ಪೂಜೆ ಮಾಡಿದರು. ಈ ರೀತಿಯಾಗಿ ಆ ವ್ಯಾಪಾರಿ 9 ವರ್ಷಗಳವರೆಗೆ ನವರಾತ್ರಿ ವ್ರತವನ್ನು ಮಾಡಿದರು. ನಂತರ 9ನೇ ವರ್ಷದ ಕೊನೆಯಲ್ಲಿ ಅಷ್ಟಮಿಯ ತಿಥಿಯ ಅರ್ಧರಾತ್ರಿಯಲ್ಲಿ ಸಾಕ್ಷಾತ್ ಮಹೇಶ್ವರಿಯು ಆ ವ್ಯಾಪಾರಿಗೆ ದರ್ಶನ ನೀಡಿ, ಓ ಪುತ್ರ, ನಾನು ನಿನ್ನ ಭಕ್ತಿ ಮತ್ತು ಪೂಜೆಯಿಂದ ತುಂಬಾ ಸಂತೋಷಗೊಂಡಿದ್ದೇನೆ. ನಿನಗೆ ಯಾವ ವರ ಬೇಕಾಗಿದೆಯೋ ಹಿಂಜರಿಯದೆ ಕೇಳು. ನಿನಗೆ ಏನು ಬೇಕೋ ಅದನ್ನು ನಾನು ನೀಡುತ್ತೇನೆ ಎಂದು ಹೇಳಿದರು. ಸಾಕ್ಷಾತ್ ತಾಯಿ ದುರ್ಗೆಯನ್ನು ತನ್ನ ಮುಂದೆ ನಿಂತದ್ದನ್ನು ನೋಡಿ ಆ ವ್ಯಾಪಾರಿಯ ಪ್ರತಿಯೊಂದು ಅಂಗವೂ ನಡುಗಿತು. ಆತನ ಕಣ್ಣುಗಳಿಂದ ನೀರು ಜಾರಿತು. ತಾಯಿ ದುರ್ಗೆಯ ಆ ಅದ್ಭುತ ದಿವ್ಯ ಸ್ವರೂಪವನ್ನು ನೋಡಿ ಆ ವ್ಯಾಪಾರಿ ಸಂತೋಷದಿಂದ ಉತ್ಸಾಹಭರಿತನಾದನು. ನಂತರ ವ್ಯಾಪಾರಿ ತಾಯಿಗೆ ನಮಸ್ಕರಿಸಿ, ತಾಯಿ, ನಿಮ್ಮ ದರ್ಶನದಿಂದಲೇ ನಾನು ಧನ್ಯನಾದೆ. ತಾಯಿ, ನಿಮ್ಮ ದರ್ಶನಗಳು ಅತ್ಯಂತ ಅಪರೂಪ. ನೀವು ನಿಜವಾಗಿಯೂ ತ್ರಿಲೋಕ ಸುಂದರಿ.
ಸರ್ವಶಕ್ತಿಮಾನ ಸಮಸ್ತ ಜಗತ್ತಿನ ಜನನಿ, ನನ್ನಂತಹ ಸಾಮಾನ್ಯ ಭಕ್ತನಿಗೆ ದರ್ಶನ ನೀಡಿ ನೀವು ದೊಡ್ಡ ಉಪಕಾರ ಮಾಡಿದ್ದೀರಿ. ತಾಯಿ, ಈಗ ನನ್ನ ಮನಸ್ಸಿನಲ್ಲಿ ಯಾವುದೇ ಆಸೆ ಇಲ್ಲ. ನಿಮ್ಮ ದರ್ಶನದಿಂದಲೇ ನನ್ನ ಎಲ್ಲ ದುಃಖಗಳು ದೂರವಾಗಿವೆ. ತಾಯಿ, ನನ್ನ ಮೇಲೆ ಇಷ್ಟು ಕೃಪೆ ಮಾಡಿ ನನ್ನ ಮಕ್ಕಳಿಗೆ ಸಾಕಷ್ಟು ಆಹಾರ ಸಿಗುವಂತಾಗಲಿ. ಇದರಿಂದ ಅವರು ಪ್ರತಿದಿನ ಹಸಿದಿರಬೇಕಾಗಿಲ್ಲ ಎಂದು ಹೇಳಿದರು. ಸುಶೀಲನ ನಮ್ರತೆ ಮತ್ತು ಆತನ ನಿರಾಶ್ರಿತ ಸ್ಥಿತಿಯನ್ನು ಕಂಡು ತಾಯಿ ದುರ್ಗೆ ಮಧುರ ನಗೆಯೊಂದಿಗೆ, ಪುತ್ರ, ನಾನು ನಿನ್ನ ನಿಜವಾದ ಭಕ್ತಿ ಮತ್ತು ತಪಸ್ಸಿನಿಂದ ಸಂತೋಷಗೊಂಡಿದ್ದೇನೆ. ನಿನ್ನ ದಾರಿದ್ರ್ಯವು ಈಗ ಅಂತ್ಯಗೊಳ್ಳುತ್ತದೆ. ನಿನ್ನ ಮನೆಯು ಧನ ಮತ್ತು ಧಾನ್ಯಗಳಿಂದ ತುಂಬಿರುತ್ತದೆ ಮತ್ತು ನಿನ್ನ ಕುಟುಂಬದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ನಿನ್ನ ಮಕ್ಕಳಿಗೂ ಉತ್ತಮ ಭವಿಷ್ಯ ಸಿಗುತ್ತದೆ ಮತ್ತು ನಿನ್ನ ಮಗಳ ಮದುವೆಯು ಬೇಗನೆ ಆಗುತ್ತದೆ. ನಿನ್ನ ಪೀಳಿಗೆಗಳು ಸುಖ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತವೆ ಎಂದು ಹೇಳಿದರು. ಅದೇ ಕ್ಷಣದಲ್ಲಿ ಸುಶೀಲ್ ವ್ಯಾಪಾರಿಯ ಮನೆಯು ಪ್ರಕಾಶದಿಂದ ತುಂಬಿತು ಮತ್ತು ಆತನ ದಾರಿದ್ರ್ಯವು ಕೊನೆಗೊಂಡಿತ್ತು. ನೋಡುತ್ತಲೇ ಆತನ ಪುಟ್ಟ ಮನೆಯ ಸ್ಥಳದಲ್ಲಿ ಒಂದು ದೊಡ್ಡ ಅರಮನೆ ನಿಂತಿತ್ತು. ಆ ಅರಮನೆಯಲ್ಲಿ ಬಂಗಾರ, ರತ್ನಗಳು ಮತ್ತು ಅಮೂಲ್ಯ ರತ್ನಗಳ ಭಂಡಾರ ತುಂಬಿತ್ತು. ಆತನ ಎಲ್ಲ ಮಕ್ಕಳು ಸಂತೋಷವಾಗಿ ತೃಪ್ತರಾದರು. ಸುಶೀಲ್ ಈಗ ತನ್ನ ಕುಟುಂಬಕ್ಕಾಗಿ ಮಾತ್ರವಲ್ಲದೆ ಇತರರಿಗೂ ಸಹಾಯ ಮಾಡಬಹುದಾಗಿತ್ತು. ಕಾಲ ಕಳೆಯಿತು. ಸುಶೀಲ್ ವ್ಯಾಪಾರಿಯ ಮಗಳ ಮದುವೆ ವಿಜೃಂಭಣೆಯಿಂದ ನಡೆಯಿತು. ಸುಶೀಲ್ ವ್ಯಾಪಾರಿ ತನ್ನ ಭಕ್ತಿ ಮತ್ತು ಶ್ರದ್ಧೆಯನ್ನು ಎಂದಿಗೂ ಬಿಡಲಿಲ್ಲ ಮತ್ತು ತಾಯಿ ದುರ್ಗೆಗೆ ಕೃತಜ್ಞತೆ ವ್ಯಕ್ತಪಡಿಸುತ್ತಲೇ ಇದ್ದನು. ಆತನ ಜೀವನವು ಈಗ ಆನಂದ ಮತ್ತು ಸಮೃದ್ಧಿಯಿಂದ ತುಂಬಿತು. ಆತನ ಕುಟುಂಬವು ತಾಯಿ ದುರ್ಗೆಯ ಬಗ್ಗೆ ಭಕ್ತಿ ಮತ್ತು ಸಮರ್ಪಣೆಯನ್ನು ಅಳವಡಿಸಿಕೊಂಡಿತು. ಅವರೆಲ್ಲರೂ ತಾಯಿಯ ಆಶೀರ್ವಾದದಿಂದ ಸುಖ ಜೀವನ ನಡೆಸಲಾರಂಭಿಸಿದರು. ಭಗವಾನ್ ಶಿವ ಹೇಳಿದರು, ದೇವರ್ಷಿ, ಈ ರೀತಿ ನಾನು ನಿಮಗೆ ನವರಾತ್ರಿ ವ್ರತದ ಮಹಾ ಕಥೆಯನ್ನು ಹೇಳಿದ್ದೇನೆ. ಈ ಕಥೆಯನ್ನು ಕೇವಲ ಕೇಳುವುದರಿಂದಲೇ ನವರಾತ್ರಿ ವ್ರತವು ಯಶಸ್ವಿಯಾಗುತ್ತದೆ. ಇಡೀ ನವರಾತ್ರಿಯ ಉಪವಾಸ ಮಾಡಲು ಅಸಮರ್ಥರಾದವರಿಗೆ 3 ದಿನಗಳ ಉಪವಾಸವು ಸಮಾನ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಭಕ್ತಿ ಭಾವದಿಂದ ಕೇವಲ ಸಪ್ತಮಿ, ಅಷ್ಟಮಿ ಮತ್ತು ನವಮಿ ಈ 3 ರಾತ್ರಿಗಳಲ್ಲಿ ದೇವಿಯ ಪೂಜೆ ಮಾಡುವುದರಿಂದ ಎಲ್ಲ ಫಲಗಳು ಸುಲಭವಾಗಿ ದೊರೆಯುತ್ತವೆ. ಪೂಜೆ, ಹೋಮ, ಕುಮಾರಿ ಪೂಜೆ ಮತ್ತು ಬ್ರಾಹ್ಮಣ ಭೋಜನ ಇವುಗಳನ್ನು ಪೂರೈಸುವುದರಿಂದ ಆ ನವರಾತ್ರಿ ವ್ರತವು ಪೂರ್ಣಗೊಳ್ಳುತ್ತದೆ. ಈ ಭೂಲೋಕದಲ್ಲಿ ಇರುವ ಯಾವುದೇ ವ್ರತ ಮತ್ತು ದಾನವು ಈ ನವರಾತ್ರಿ ವ್ರತಕ್ಕೆ ಸಮನಲ್ಲ. ಏಕೆಂದರೆ ಈ ವ್ರತವು ಯಾವಾಗಲೂ ಧನ ಧಾನ್ಯವನ್ನು ನೀಡುತ್ತದೆ, ಸುಖ ಮತ್ತು ಸಂತಾನದ ವೃದ್ಧಿಯನ್ನು ಮಾಡುತ್ತದೆ, ಆಯುಷ್ಯ ಮತ್ತು ಆರೋಗ್ಯವನ್ನು ನೀಡುತ್ತದೆ, ಸ್ವರ್ಗ ಹಾಗೂ ಮೋಕ್ಷವನ್ನು ನೀಡುತ್ತದೆ. ವಿದ್ಯೆ, ಸಂಪತ್ತು ಅಥವಾ ಮಕ್ಕಳಲ್ಲಿ ಯಾವುದನ್ನಾದರೂ ಬಯಸುವ ಮನುಷ್ಯನು ಈ ಅದೃಷ್ಟಕರ ಮತ್ತು ಕಲ್ಯಾಣಕಾರಿ ವ್ರತವನ್ನು ವಿಧಿಪೂರ್ವಕವಾಗಿ ಮಾಡಬೇಕು. ಈ ವ್ರತವನ್ನು ಮಾಡುವುದರಿಂದ ವಿದ್ಯೆಯನ್ನು ಬಯಸುವ ಮನುಷ್ಯನು ಸಮಸ್ತ ವಿದ್ಯೆಯನ್ನು ಪಡೆಯುತ್ತಾನೆ ಮತ್ತು ತನ್ನ ರಾಜ್ಯವನ್ನು ಕಳೆದುಕೊಂಡ ರಾಜನು ಮತ್ತೆ ತನ್ನ ರಾಜ್ಯವನ್ನು ಪಡೆಯುತ್ತಾನೆ. ಯಾವ ಸ್ತ್ರೀ ವಿಧವೆಯಾಗಿ ಅಥವಾ ಧನಹೀನಳಾಗಿದ್ದಾರೋ ಆಕೆ ಖಂಡಿತವಾಗಿಯೂ ಪೂರ್ವ ಜನ್ಮದಲ್ಲಿ ಈ ವ್ರತವನ್ನು ಮಾಡಿಲ್ಲ ಎಂದು ಊಹಿಸಿಕೊಳ್ಳಬೇಕು. ದುಃಖ ಮತ್ತು ಸಂತಾಪವನ್ನು ನಾಶ ಮಾಡುವ ಸಿದ್ಧಿಗಳನ್ನು ನೀಡುವ ಜಗತ್ತಿನಲ್ಲಿ ಸರ್ವಶ್ರೇಷ್ಠ, ಶಾಶ್ವತ ಮತ್ತು ಕಲ್ಯಾಣ ಸ್ವರೂಪಿಣಿ ಭಗವತಿಯನ್ನು ಯಾರು ಆರಾಧಿಸಿಲ್ಲವೋ ಅವರು ಈ ಭೂಮಿಯ ಮೇಲೆ ಯಾವಾಗಲೂ ಅನೇಕ ರೀತಿಯ ಕಷ್ಟಗಳಿಂದ ಬಳಲಿದ ದರಿದ್ರ ಮತ್ತು ಶತ್ರುಗಳಿಂದ ಪೀಡಿತರಾಗಿರುತ್ತಾರೆ. ದೇವರ್ಷಿ, ಈಗ ನಾನು ನಿಮಗೆ ಈ ವ್ರತಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಹೇಳುತ್ತೇನೆ. ಇದನ್ನು ಗಮನವಿಟ್ಟು ಕೇಳಿ. ನವರಾತ್ರಿ ವ್ರತವು ಮನುಷ್ಯನು ದೃಢ ನಿರ್ಧಾರ ಮತ್ತು ಶುದ್ಧ ಹೃದಯದಿಂದ ವ್ರತವನ್ನು ಮಾಡುವ ಸಂಕಲ್ಪ ಮಾಡಿದಾಗ ಆರಂಭವಾಗುತ್ತದೆ.
ಈ ಸಂಕಲ್ಪವೇ ಆ ಪ್ರಯಾಣದ ಆರಂಭ. ಇದು ವ್ಯಕ್ತಿಯನ್ನು ದೇವಿ ದುರ್ಗೆಯ ಕೃಪೆಯ ಕಡೆಗೆ ಕರೆದೊಯ್ಯುತ್ತದೆ. ಯಾವುದೇ ವ್ರತಧಾರಿ ದೇವಿ ದುರ್ಗೆಯ ಉಪಾಸನೆಗಾಗಿ ವ್ರತದ ಸಂಕಲ್ಪ ಮಾಡಿದಾಗ ಆತನು ತನ್ನ ಮನಸ್ಸು ಮತ್ತು ದೇಹವನ್ನು ಶುದ್ಧವಾಗಿ ಇಡಬೇಕು. ಶುದ್ಧತೆ ಕೇವಲ ಬಾಹ್ಯವಲ್ಲ, ಮನಸ್ಸಿನ ಆಂತರಿಕ ಪವಿತ್ರತೆಯು ಅವಶ್ಯಕ. ಇದೇ ಕಾರಣದಿಂದ ವ್ರತದ ಆರಂಭವು ಸಂಕಲ್ಪದಿಂದ ಆಗುತ್ತದೆ. ಇದರಲ್ಲಿ ವ್ಯಕ್ತಿ ತನ್ನನ್ನು ತಾನು ದೇವಿ ದುರ್ಗೆಯ ಚರಣಗಳಲ್ಲಿ ಸಮರ್ಪಿಸಿಕೊಳ್ಳುತ್ತಾನೆ. ವ್ರತದ ಸಮಯದಲ್ಲಿ ಆಹಾರದ ಬಗ್ಗೆ ವಿಶೇಷ ಗಮನವಿಡಬೇಕು. ಕೇವಲ ಪವಿತ್ರ ಮತ್ತು ತಾಮಸಿಕ ಪದಾರ್ಥಗಳಿಲ್ಲದೆ ಮಾಡಿದ ಆಹಾರವನ್ನು ಮಾತ್ರ ಸೇವಿಸಬೇಕು. ಯಾರಾದರೂ 9 ದಿನಗಳ ಕಾಲ ಪೂರ್ತಿ ಉಪವಾಸ ಮಾಡಲು ಸಾಧ್ಯವಾದರೆ ಅದನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಆದರೆ ಶಾರೀರಿಕ ಕಾರಣಗಳಿಂದ ಅದು ಸಾಧ್ಯವಾಗದಿದ್ದರೆ ಫಲಹಾರ ಅಥವಾ 1 ಹೊತ್ತಿನ ಊಟವನ್ನು ತೆಗೆದುಕೊಳ್ಳಬಹುದು. ಆಹಾರದಲ್ಲಿ ಸಾತ್ವಿಕತೆ ಇರಬೇಕು. ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರದಿಂದ ದೂರವಿರಬೇಕು. ಸಂಯಮದಿಂದ ಜೀವನ ನಡೆಸುವುದು ನಿಜವಾದ ಉಪಾಸನೆ. ದೇವಿ ದುರ್ಗೆಯನ್ನು ಆರಾಧಿಸುವಾಗ ಅವರಿಗೆ ಕೇವಲ ಹೂವು, ಧೂಪ ಮತ್ತು ದೀಪಗಳಿಂದಲ್ಲ, ಆದರೆ ನಿನ್ನ ಹೃದಯದ ಭಕ್ತಿಯಿಂದ ಅರ್ಪಿಸು. ದೇವಿಗೆ ಕೆಂಪು ಹೂಗಳು ವಿಶೇಷವಾಗಿ ಪ್ರಿಯವಾದವು. ಆದ್ದರಿಂದ ಅವರ ಪೂಜೆಯಲ್ಲಿ ಕೆಂಪು ಹೂಗಳನ್ನು ಅರ್ಪಿಸುವುದು ಉತ್ತಮ. ಆದರೆ ಅದಕ್ಕಿಂತಲೂ ಹೆಚ್ಚು ಮುಖ್ಯವಾದದ್ದು ನಿನ್ನ ಮನಸ್ಸಿನ ಸಂಪೂರ್ಣ ಸಮರ್ಪಣೆ. ಪೂಜೆಯ ಸಮಯದಲ್ಲಿ ನಿನ್ನ ಮನಸ್ಸನ್ನು ದೇವಿ ದುರ್ಗೆಯ 9 ರೂಪಗಳಲ್ಲಿ ಪ್ರತಿಯೊಂದು ರೂಪಕ್ಕೂ ಸಮರ್ಪಿಸು. ಪ್ರತಿದಿನ 1 ರೂಪದ ಪೂಜೆ ಮಾಡು. ಅವರ ಶಕ್ತಿಯನ್ನು ಧ್ಯಾನಿಸು. ಪೂಜೆಯ ಜೊತೆಗೆ ಅವರ ಮಹಿಮೆಯನ್ನು ಹಾಡುವುದು, ಅವರ ಕಥೆಗಳನ್ನು ಕೇಳುವುದು ಮತ್ತು ಹೇಳುವುದು ಸಹ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ವ್ರತದ ಈ ದಿನಗಳಲ್ಲಿ ಕೋಪ, ಲೋಭ, ಮೋಹ ಮತ್ತು ದ್ವೇಷದಿಂದ ದೂರವಿರಬೇಕು. ಇದು ಆತ್ಮ ನಿಯಂತ್ರಣ ಮತ್ತು ಸಾಧನೆಯ ಸಮಯ. ನಿನ್ನ ಮನಸ್ಸಿನಲ್ಲಿ ಸತ್ಯ, ಅಹಿಂಸೆ ಮತ್ತು ಸಂಯಮದ ನಿಯಮಗಳನ್ನು ಪಾಲಿಸು. ಈ ಸಮಯದಲ್ಲಿ ನಿನ್ನ ಮಾತು ಮತ್ತು ಕೆಲಸಗಳಿಂದ ಯಾರಿಗೂ ನೋವುಂಟು ಮಾಡಬೇಡ. ಈ ವ್ರತ ಕೇವಲ ದೇಹಕ್ಕೆ ಕಷ್ಟ ನೀಡುವುದಕ್ಕಾಗಿ ಅಲ್ಲ, ಆದರೆ ಆತ್ಮವನ್ನು ಶುದ್ಧೀಕರಿಸುವ ಸಮಯ. ನೀನು ನಿನ್ನ ಮನಸ್ಸು ಮತ್ತು ಹೃದಯವನ್ನು ಎಷ್ಟು ಹೆಚ್ಚು ಪವಿತ್ರವಾಗಿ ಇಟ್ಟುಕೊಳ್ಳುತ್ತೀಯೋ ಅಷ್ಟು ಹೆಚ್ಚು ದೇವಿ ದುರ್ಗೆಯ ಕೃಪೆ ನಿನ್ನ ಮೇಲೆ ಇರುತ್ತದೆ. ಧ್ಯಾನವು ಈ ವ್ರತದ ಒಂದು ಅವಿಭಾಜ್ಯ ಅಂಗವಾಗಿದೆ. ದೇವಿಯ ಮಂತ್ರಗಳನ್ನು ಜಪಿಸು ಮತ್ತು ಅವರ ಸ್ವರೂಪವನ್ನು ಧ್ಯಾನಿಸು. ಧ್ಯಾನದಲ್ಲಿ ಕುಳಿತು ದೇವಿಯ ದಿವ್ಯ ರೂಪವನ್ನು ಚಿಂತಿಸು. ಅವರ ಮಹಿಮೆಯನ್ನು ಸ್ಮರಿಸು. ಇದರಿಂದ ನಿನ್ನೊಳಗಿನ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಶಾಂತಿಯ ಅನುಭವವಾಗುತ್ತದೆ. ನವರಾತ್ರಿಯ ಕೊನೆಯ ದಿನಗಳು ಬಂದಾಗ ದೇವಿಯ ಕೃಪೆಯನ್ನು ಪಡೆಯಲು ಕನ್ಯರ ಪೂಜೆ ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಕನ್ಯರನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ 9 ಕನ್ಯರನ್ನು ಆಹ್ವಾನಿಸಿ ಅವರಿಗೆ ಸೇವೆ ಮಾಡು. ಅವರಿಗೆ ಊಟ ನೀಡು. ಅವರ ಪಾದಗಳನ್ನು ತೊಳೆದು ಆಶೀರ್ವಾದ ಪಡೆ. ಈ ಪೂಜೆಯು ನಿನ್ನ ಸಾಧನೆಯನ್ನು ಪೂರ್ಣತೆಯ ಕಡೆಗೆ ಕರೆದೊಯ್ಯುತ್ತದೆ. ಮತ್ತು ಹೌದು, ಈ ವ್ರತದ ಸಮಯದಲ್ಲಿ ತಾಮಸಿಕ ಆಹಾರದಿಂದ ದೂರವಿರುವುದು ಅವಶ್ಯಕ. ಮಾಂಸ, ಮದ್ಯ ಮತ್ತು ತಾಮಸಿಕ ವಸ್ತ್ರಗಳಿಂದ ದೂರವಿರಬೇಕು. ವ್ರತಧಾರಿಯು ಸಂಪೂರ್ಣ ಸಾತ್ವಿಕ ಜೀವನ ನಡೆಸಬೇಕು. ಇದರಿಂದ ಆತನ ಸಾಧನೆಯಲ್ಲಿ ಯಾವುದೇ ಅಡೆತಡೆಗಳು ಬರುವುದಿಲ್ಲ. ಈ 9 ದಿನಗಳು ಕೇವಲ ತಪಸ್ಸಿನ ದಿನಗಳಲ್ಲ, ಇವು ಆಧ್ಯಾತ್ಮಿಕ ಜಾಗೃತಿಯ ದಿನಗಳು. ಭಗವಾನ್ ಶಿವ ನಾರದರಿಗೆ ನವರಾತ್ರಿಯ ವ್ರತದ ಮಹತ್ವವನ್ನು ತಿಳಿಸುತ್ತಾ, ಈ ವ್ರತವು ಕೇವಲ ಸಾಂಸಾರಿಕ ಆಸೆಗಳನ್ನು ಪೂರೈಸುವುದಕ್ಕಾಗಿ ಅಲ್ಲ, ಆದರೆ ವ್ರತದ ಉನ್ನತಿಗಾಗಿ. ಯಾರು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ವ್ರತವನ್ನು ಪಾಲಿಸುತ್ತಾರೋ ಅವರು ದೇವಿ ದುರ್ಗೆಯ ಕೃಪೆಯಿಂದ ಎಲ್ಲ ಕಷ್ಟಗಳಿಂದ
ಮುಕ್ತರಾಗುತ್ತಾರೆ ಮತ್ತು ಅವರ ಎಲ್ಲ ಆಸೆಗಳು ಪೂರ್ಣಗೊಳ್ಳುತ್ತವೆ. ಆದ್ದರಿಂದ ಮಹರ್ಷಿಗಳೇ, ಯಾರು ಈ ವ್ರತವನ್ನು ಸಂಕಲ್ಪ ಮಾಡುತ್ತಾರೋ ಅವರು ದೇಹ ಮತ್ತು ಮನಸ್ಸು ಆತ್ಮದ ಸಂಪೂರ್ಣ ಪವಿತ್ರತೆಯೊಂದಿಗೆ ಈ ಸಾಧನೆಯನ್ನು ಮಾಡಬೇಕು ಎಂದು ಹೇಳಿದರು. ಈ ರೀತಿಯಾಗಿ ಭಗವಾನ್ ಶಿವ ನಾರದರಿಗೆ ನವರಾತ್ರಿಯ ಮಹತ್ವ ಮತ್ತು ಕಥೆಯನ್ನು ಹೇಳಿದ್ದಾರೆ. ಸ್ನೇಹಿತರೆ, ಈಗ ನವರಾತ್ರಿಯಲ್ಲಿ ಸಿಗುವ ಸಂಕೇತಗಳ ಬಗ್ಗೆ ತಿಳಿಯೋಣ. ನಿಮಗೆ ಸಹ ಇಂತಹ ಸಂಕೇತಗಳು ಸಿಕ್ಕರೆ ತಾಯಿ ದುರ್ಗೆ ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಎಂದರ್ಥ. ಸ್ನೇಹಿತರೆ, ನವರಾತ್ರಿಯಲ್ಲಿ ತಾಯಿಯ ಪೂಜೆ ಮಾಡುವಾಗ ತಾಯಿಯ ಮೂರ್ತಿಯು ನಿಮ್ಮನ್ನು ನೋಡಿ ನಗುತ್ತಿರುವಂತೆ, ಚಲಿಸುತ್ತಿರುವಂತೆ ನಿಮಗೆ ಅನಿಸಿದರೆ ನೀವು ಇದ್ದಕ್ಕಿದ್ದಂತೆ ತಾಯಿ ದುರ್ಗೆ ನಿಮ್ಮನ್ನು ನೋಡುತ್ತಿದ್ದಾರೆ ಎಂದು ಭಾವಿಸಿದರೆ ಇದು ದೊಡ್ಡ ಶುಭ ಸಂಕೇತ. ನೀವು ತಾಯಿಯ ಪಾದಗಳಿಗೆ ನಮಸ್ಕರಿಸಿದಾಗ ಇದ್ದಕ್ಕಿದ್ದಂತೆ ಯಾವುದೇ ಹೂ ನಿಮ್ಮ ಮೇಲೆ ಬಿದ್ದರೆ ಇದು ತಾಯಿಯು ನಿಮ್ಮ ಭಕ್ತಿಯಿಂದ ಅತ್ಯಂತ ಸಂತೋಷಗೊಂಡಿದ್ದಾರೆ ಎಂಬುದರ ಸಂಕೇತ. ನಿಮ್ಮ ಯಾವುದೇ ಆಸೆ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ. ಎರಡನೇ ಸಂಕೇತ ಸ್ನೇಹಿತರೆ, ನವರಾತ್ರಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಕೆಂಪು ವಸ್ತ್ರ ಧರಿಸಿದ ಕನ್ಯೆ ಬಂದರೆ ಮತ್ತು ಆ ಕನ್ಯೆಯನ್ನು ನೋಡಿ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷವಾದರೆ ಇದು ತುಂಬಾ ಶುಭ ಸಂಕೇತ. ನೀವು ಆ ಕನ್ಯೆಗೆ ಯಾವುದೇ ಉಡುಗೊರೆಯನ್ನು ಖಂಡಿತವಾಗಿಯೂ ನೀಡಬೇಕು. ಸಾಕ್ಷಾತ್ ತಾಯಿ ದುರ್ಗೆಯ ಆ ಕನ್ಯೆಯ ರೂಪದಲ್ಲಿ ನಿಮಗೆ ಸಂಕೇತ ನೀಡುತ್ತಿದ್ದಾರೆ. ಮತ್ತು ನವರಾತ್ರಿಯಲ್ಲಿ ನಿಮ್ಮ ಕನಸಿನಲ್ಲಿ ಯಾವುದೇ ಕನ್ಯೆ ಕಾಣಿಸಿಕೊಂಡು ನಿಮ್ಮನ್ನು ನೋಡಿ ಪದೇ ಪದೇ ನಗುತ್ತಿದ್ದರೆ ನೀವು ತಿಳಿದುಕೊಳ್ಳಬೇಕು ತಾಯಿಯು ನಿಮ್ಮ ಭಕ್ತಿಯಿಂದ ತುಂಬಾ ಸಂತೋಷಗೊಂಡಿದ್ದಾರೆ ಮತ್ತು ಈಗ ನಿಮ್ಮ ಜೀವನದಿಂದ ಕೆಟ್ಟ ಸಮಯವು ಕೊನೆಗೊಳ್ಳಲಿದೆ. ಮೂರನೇ ಸಂಕೇತ, ನಿಮ್ಮ ಕನಸಿನಲ್ಲಿ ತಾಯಿಯ ಹೆಜ್ಜೆ ಗುರುತುಗಳು ಕಾಣಿಸಿದರೆ ಮತ್ತು ನೀವು ಆ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸುತ್ತಿದ್ದರೆ, ಆದರೆ ನಿಮ್ಮ ತಾಯಿ ದುರ್ಗೆ ಎಲ್ಲಿಯೂ ಕಾಣಿಸದಿದ್ದರೆ ನೀವು ಕನಸಿನಲ್ಲಿ ತಾಯಿಯನ್ನು ಹುಡುಕಲು ಅತ್ತಿತ್ತ ಓಡಾಡುತ್ತಿದ್ದರೆ ಇದು ಕೂಡ ಒಂದು ಶುಭ ಸಂಕೇತ. ನಿಮಗೆ ಸಹ ಇಂತಹ ಕನಸು ಬಂದರೆ ನಿಮ್ಮ ದುಃಖಗಳು ಅಂತ್ಯಗೊಳ್ಳುತ್ತವೆ. ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದಿದ್ದರೆ ಅವರು ಕೂಡ ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ. ಸ್ನೇಹಿತರೆ, ತಾಯಿ ದುರ್ಗೆಯ ಆರತಿ ಅಥವಾ ಆರಾಧನೆಯನ್ನು ಮಾಡುತ್ತಿದ್ದರೆ ನೀವು ತಾಯಿಯ ಭಕ್ತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದರೆ ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣುಗಳಿಂದ ನೀರು ಬರಲು ಪ್ರಾರಂಭಿಸಿದರೆ, ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಮೂಡಿದರೆ, ಇದನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಇದು ತಾಯಿಯ ಸಂಕೇತ. ತಾಯಿಯು ನಿಮ್ಮ ಹೃದಯವನ್ನು ಪ್ರವೇಶಿಸಿದ್ದಾರೆ ಮತ್ತು ಈಗ ನಿಮ್ಮ ಯಾವುದೇ ಆಸೆ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ. ಐದನೇ ಸಂಕೇತ, ನವರಾತ್ರಿಯಲ್ಲಿ ನಿಮ್ಮ ಬಳಿ ತಾಯಿ ದುರ್ಗೆಯ ಪ್ರಿಯ ವಸ್ತುಗಳು ಪದೇ ಪದೇ ಬರಲು ಪ್ರಾರಂಭಿಸಿದರೆ, ಉದಾಹರಣೆಗೆ ತಾಯಿಯ ಕೆಂಪು ಹೂಗಳು ಇತ್ಯಾದಿ ವಸ್ತುಗಳು ನಿಮ್ಮ ಕೈಗೆ ಪದೇ ಪದೇ ಸಿಗಲು ಪ್ರಾರಂಭಿಸಿದರೆ ಇದನ್ನು ಶುಭ ಸಂಕೇತವೆಂದು ತಿಳಿಯಬೇಕು. ಹಾಗಾದರೆ ಸ್ನೇಹಿತರೆ, ಈ ರೀತಿಯಾಗಿ ಭಗವಾನ್ ಶಿವ ನಾರದರಿಗೆ ನವರಾತ್ರಿ ವ್ರತದ ಮಹತ್ವವನ್ನು ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.